ಕೈವಾರ ಒಂದು ಲೊಕೇಶನ್ ಅಲ್ಲಿ ಈ ತರ ಒಂದು ಡೆವಲಪ್ಮೆಂಟ್ ಯಾರು ಮಾಡಿಲ್ಲ. 30, 40, 30, 50, 40, 50, 40, 60 ನಮ್ಮ ಮೇಲ್ ಬೇಕಂದ್ರೂ ನಮ್ಮ ಹತ್ರ ಔಟ್ ಸೈಡ್ಸ್ ಇದೆ. ಮತ್ತೆ ಸುಮಾರು ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕೂಡ ಇದೆ. ಇದು ಬಂದ್ಬಿಟ್ಟು 8x8 ಇಂಚ್ ಇಂಟರ್ಲಾಕಿಂಗ್ ಕರ್ವ್ ಸ್ಟೋನ್ ಅಂತ ಹೇಳ್ಬಿಟ್ಟು ಇಂಟರ್ಲಾಕ್ ಅಂಡರ್ UGD ಎಲೆಕ್ಟ್ರಿಸಿಟಿ ಆಗಲಿ, ಮತ್ತೆ ನಿಮಗೆ ಸ್ಯಾನಿಟರಿ ವರ್ಕ್ಸ್ ಆಗಲಿ, ಪೈಪಿಂಗ್ ಆಗಲಿ, ಪಾರ್ಕ್ ಆಗಲಿ, ಈವನ್ ಫುಟ್ಪಾತ್ ಕೂಡ ಸೂಪರ್ ಆಗಿ ನೀಟಾಗಿ ಮಾಡಿದ್ದಾರೆ. ಇಲ್ಲೇ ಕರೆಂಟ್ ಕನೆಕ್ಷನ್ ಇದೆಯಲ್ಲ, ಬಸ್ಸಸ್ ಫೆಸಿಲಿಟೀಸ್ ಇದೆಯಾ, ಪಕ್ಕದಲ್ಲಿ ಹಾಸ್ಪಿಟಲ್ಸ್ ಇದೆಯಾ, ಸ್ಕೂಲ್ಸ್ ಆ ಥರ ಏನಾದ್ರು 40 ಫೀಟ್ ರೋಡ್ ಇದೆ. 45 ಫೀಟ್ ರೋಡ್ ಇದೆ. ಮತ್ತೆ ಇದೆಲ್ಲ ಮಾಡ್ಕೊಂಡು ಸ್ಲ್ಯಾಬ್ ಹಾಕ್ಸ್ಕೊಂಡು ಕಾಂಕ್ರೀಟ್ ಹಾಕೊಂಡು ಸ್ಲೋಪ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ಮುಂಚೆನೆ ಮಾಡ್ಬಿಟ್ಟಿದೀವಿ. ಸೊ ಇದು ಬಂದ್ಬಿಟ್ಟು ನಮ್ದು ಲೇಔಟ್ ನ ಪಾರ್ಕ್ ಪ್ಲಸ್ CCA. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಲೇಔಟ್ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇವ್ರದ್ದು ಮುಂಚೆನೇ ನಾವು ಒಂದು ವೀಡಿಯೋಸ್ ಎಲ್ಲ ಮಾಡಿದ್ದೀವಿ. ಮೈಸೂರು ಹತ್ರ ನಾವು ಒಂದು ಲೇಔಟ್ಸ್ ಕೂಡ ಪ್ರಮೋಷನ್ಸ್ ಎಲ್ಲ ಮಾಡಿದ್ವಿ, ಐಶ್ವರ್ಯ ಪ್ರೈಡ್ ಅಂತ. ಅದು ಕೂಡ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು. ಅವ್ರದ್ದು ಯಾವ ಥರ ಒಂದು ಕ್ವಾಲಿಟಿ ಲೇಔಟ್ ಮೇಂಟೈನ್ ಮಾಡ್ತಿದ್ರು, ಅಮ್ಯುನಿಟೀಸ್ ಎಲ್ಲ ಮೇಂಟೈನ್ ಮಾಡ್ತಿದ್ರು, ಅದೇ ಥರನೇ ಈ ಲೇಔಟ್ ಕೂಡ ತಂದಿದ್ದಾರೆ. ಈ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಅಂದರೆ ನಮ್ಮ ಬೆಂಗಳೂರಿಂದ 90 ಕಿಲೋಮೀಟರ್ಸು, ಏರ್ಪೋರ್ಟಿಂದ ಜಸ್ಟ್ 30 ಕಿಲೋಮೀಟರ್ಸ್ ಡ್ರೈವು. ಆಲ್ಮೋಸ್ಟ್ ನಿಮಗೆ ಕೈವಾರ ಜಂಕ್ಷನ್ ಹತ್ರನೇ ಬರುತ್ತೆ. ಇಲ್ಲಿಂದ GK ಹಿಲ್ವ್ಯೂ ರೆಸಾರ್ಟ್ ಕೂಡ ಪಕ್ಕದಲ್ಲೇ ಇದೆ. ಮತ್ತು ಸುಮಾರು ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕೂಡ ಇದೆ. ಸೊ ಅಮೋಘ ಪ್ರಾಪರ್ಟೀಸ್ ಅಂತ ಹೆಸರು. ಇದಲ್ಲಿ ಕೂಡ ನಿಮಗೆ ಸೂಪರಾಗಿ ಒಂದು CC ರೋಡ್ಸ್ ಆಗಲಿ, ಮತ್ತು ನಿಮಗೆ ಅಂಡರ್ UGD ಎಲೆಕ್ಟ್ರಿಸಿಟಿ ಆಗಲಿ, ಮತ್ತು ನಿಮಗೆ ಸ್ಯಾನಿಟರಿ ವರ್ಕ್ಸ್ ಆಗಲಿ, ಪೈಪಿಂಗ್ ಆಗಲಿ, ಪಾರ್ಕ್ ಆಗಲಿ, ಮತ್ತು ನಿಮಗೆ ಈವನ್ ಫುಟ್ಪಾತ್ ಕೂಡ ಸೂಪರಾಗಿ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಆ್ಯಕ್ಚುಲಿ 20, 30, 30, 40 ಆ ಥರ ಸುಮಾರು ಒಂದು ಡೈಮೆನ್ಷನ್ಸ್ ಎಲ್ಲ ಇದೆ. ಎಲ್ಲ ಡೀಟೇಲ್ಸ್ ಎಲ್ಲ ಕೂಡ ತಿಳ್ಕೊಳ್ಳೋಣ. ಸೊ ಹಂಗೆ ನೀವು ಒಳಗೆ ಬರ್ತಾ ಲೇಔಟ್ ಕೂಡ ಇದೆ, ಎಂಟ್ರಿ ಆಗುತ್ತೆ. ಇದು ಟೋಟಲ್ 3 ಎಕರೆ 30 ಗುಂಟೆಯಲ್ಲಿ ಮಾಡಿರೋವಂಥ ಪ್ರಾಜೆಕ್ಟು. ಆಲ್ಮೋಸ್ಟ್ ಒಂದು 75 ಸೈಟ್ಸ್ ಇದೆ ಅಷ್ಟೇ ಇಲ್ಲಿರೋದು. ಸೊ ಮುಂಚೆ ಎಲ್ಲ ಆ್ಯಕ್ಚುಲಿ ತುಂಬಾ ಸೇಲ್ ಆಗೋಗಿದೆ. ಈ ಪ್ರಾಜೆಕ್ಟಲ್ಲಿ ಯಾರ್ಯಾರು ತೊಗೊತೀರಾ, ನಿಮಗೆ DTCP ಅಪ್ರೂವ್ಡ್ ಬರುತ್ತೆ, ಚಿಂತಾಮಣಿ ಪಂಚಾಯತ್ ಖಾತಾ ಬರುತ್ತೆ. ಸೊ ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ ಈ ಪ್ರಾಜೆಕ್ಟ್ ಬಗ್ಗೆ, ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಚಂದನ್ ಅಂತ ಇದ್ದಾರೆ. ಸೊ ಇವರು ಆ್ಯಕ್ಚುಲಿ ಅಮೋಘ ಪ್ರಾಪರ್ಟೀಸ್ ಕಡೆಯಿಂದ ಓನರ್ ಅಂತಲೇ ಹೇಳ್ಬೋದು. ನಮಸ್ತೆ ಸರ್. ನಮಸ್ತೆ ಬ್ರೋ. ಆ್ಯಕ್ಚುಲಿ ಆರಾಮು. ಸೊ ಇವ್ರದ್ದು ಕೂಡ ನಾವು ಮೈಸೂರಲ್ಲಿ ಕೂಡ ಮಾಡಿದ್ವಿ, ಐಶ್ವರ್ಯ ಪ್ರೈಡ್ ಅಂತ. ಇವರೇ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟು ಯಾವ ಥರ ಒಂದು ಲೇಔಟ್ ಮಾಡ್ಬೋದು ಅಂತ ಕೂಡ ತೋರಿಸಿದ್ದಾರೆ. ಸೊ ಯೂಶ್ವಲಿ ಏನಂದರೆ ಲೇಔಟ್ ಅಂದರೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಏನೋ ಒಂದು ಲೇಔಟ್ ಮಾಡಿ ಏನೋ ಒಂದು ಮುಂದೆಗಡೆ ಪೈಪ್ ಮಾತ್ರ ಅಂಟಿಸ್ಬಿಟ್ಟು ಸೇಲ್ ಮಾಡಿಬಿಡ್ತಾರೆ. ಆ ಥರ ಎಷ್ಟೊಂದು ಕಡೆ ನೋಡಿರ್ತೀರ. ಬಟ್ ಇವ್ರ ಕಂಪನಿ ಕಡೆಯಿಂದ ನೀವೇನಾದ್ರು ಸೈಟ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬಾ ಒಂದು ಫೆಸಿಲಿಟೀಸ್ ಇದೆ ಸ್ಟಾರ್ಟಿಂಗ್ ಹೇಳ್ದಂಗೆ. ಮತ್ತು ಕ್ವಾಲಿಟಿ ವರ್ಕ್ ಆಗಿರುತ್ತೆ, ಡಾಕ್ಯುಮೆಂಟೇಷನ್ ಪ್ರಾಪರ್ ಆಗಿರುತ್ತೆ, ಎಲ್ಲನೂ ಪಕ್ಕ ಆಗಿರುತ್ತೆ. ಮತ್ತು ವಾಸ್ತು ಪ್ರಕಾರವಾಗಿ ಕೂಡ ಇವ್ರ ಜಾಗಗಳೆಲ್ಲ ಮಾಡ್ತಾರೆ. ಯಾಕಂದರೆ ನಾವು ವಾಸ್ತುನೇ ಮೇಯ್ನ್ ನೋಡಬೇಕಲ್ಲ, ಅದ್ರ ಪ್ರಕಾರ ಕೂಡ ಇರುತ್ತೆ. ಬ್ರೋ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಲೇಔಟು ನೀವು ಸ್ಟಾರ್ಟಿಂಗ್ ಮೈಸೂರಲ್ಲಿ ತೋರಿಸಿದ್ರಿ, ತುಂಬ ಚೆನ್ನಾಗಿ ಬಂದಿತ್ತು. ಈ ಪ್ರಾಜೆಕ್ಟು ಎಲ್ಲಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಸೊ ನಮಸ್ಕಾರ ವೀಕ್ಷಕರೇ. ಇದು ಬಂದ್ಬಿಟ್ಟು ಕೈವಾರ ತಾಲೂಕಲ್ಲಿ ಇರೋದು, ಅಂದರೆ ಕೈವಾರ ಹುಬ್ಳಿಲಿರೋದು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು. ಸೊ ಇದು ನಮ್ಮ ಫಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ, ಈ ಕಡೆ. ಸೊ ಕರ್ನಾಟಕದಲ್ಲಿ ನಮ್ದು ಹಲವಾರು ಕಡೆ ಇದೆ. ಹುಬ್ಳಿ ಧಾರವಾಡಲ್ಲಿ ಇದೆ, ಮೈಸೂರಲ್ಲಿ ಇದೆ, ಬಿಡದಿಲಿದೆ, ಗದಗಲ್ಲಿದೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇದು ಫಸ್ಟ್ ಮಾಡಿರೋದು. ಆ್ಯಂಡ್ ಕೈವಾರ ಒಂದು ಲೊಕೇಶನ್ ಅಲ್ಲಿ ಈ ತರ ಒಂದು ಡೆವಲಪ್ಮೆಂಟ್ ಯಾರು ಮಾಡಿಲ್ಲ. ಬರ್ತಾ ಕೂಡ ಅಷ್ಟೇ ಸೈಟ್ಸ್ ಫಾರ್ ಸೇಲ್ ಅಂತ ತುಂಬಾನೇ ಇತ್ತು. ಬಟ್ ಒಳಗೆ ಹೋಗಿದ ತಕ್ಷಣ ಈ ತರ CC ರೋಡ್ ಏನೂ ಇಲ್ಲ, ಎಲ್ಲ ಟಾರ್ ರೋಡ್ ಹಾಕಿದ್ದಾರೆ, ಒಡೆದೋಗಿದೆ, ಪೈಪ್ ಹಾಕಿದ್ದಾರೆ, ಒಡೆದೋಗಿದೆ, ಆ ತರ ಇತ್ತು. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಟಾರ್ ರೋಡ್ ಅಷ್ಟೇ ಎಲ್ಲ ಮ್ಯಾಟರ್ ಆಗೋದು, ಅಂದ್ರೆ CC ರೋಡ್ ಅಷ್ಟೇ ಎಲ್ಲ ಮ್ಯಾಟರ್ ಆಗೋದು. ನಾವು ಬಂದ್ಬಿಟ್ಟು UGD ಕೊಡ್ತೀವಿ, ಅಂಡರ್ ಗ್ರೌಂಡ್ ಸ್ಯಾನಿಟರಿ. ಸೊ ಇವಾಗ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಓಪನ್ ಡ್ರೈನೇಜ್ ಮಾಡ್ತಾರೆ. ಹೌದು. ಇವಾಗ ಮನೆ ಕಟ್ಟಾದ್ಮೇಲೆ ಅವ್ರಿಗೆ ಸ್ಮೆಲ್ ಬರೋದು, ಆಮೇಲೆ ಗಲೀಜ್ ತುಂಬಾ ಸೇರೋದು, ಅದೆಲ್ಲ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಬಟ್ ನಮ್ದಲ್ಲಿ ಎಲ್ಲ ಬಂದ್ಬಿಟ್ಟು UGD ಇರುತ್ತೆ. ಆಮೇಲೆ ಫುಟ್ಪಾತ್ ಬಂದ್ಬಿಟ್ಟು ಯೂಶಲಿ ಏನ್ ಮಾಡ್ತಾರೆ ಜನ, ಫುಟ್ಪಾತೇ ಹಾಕಲ್ಲ. ಹೌದು. ನಮ್ದು ನೀವು ನೋಡ್ಬೋದು ಲೇಔಟ್ ಅಲ್ಲಿ ಮುಂದೆ ತೋರಿಸ್ತಾರೆ. ಓಕೆ, ಸೊ ಇಲ್ಲಿ ಕೂಡ ನೋಡ್ಬೋದು. ಆ್ಯಕ್ಚುಲಿ ಫುಟ್ಪಾತ್ಸಲ್ಲಿ ಬಂದರೆ ನಾರ್ಮಲ್ ಕಾಂಕ್ರೀಟ್ ಹಾಕ್ಬಿಟ್ಬಿಡ್ತಾರೆ. ಬಟ್ ಇದು ಯಾವ ಥರ ಅಂತ ನೀವು ಹಾಕಿರೋದು ಸ್ವಲ್ಪ ಹೇಳಿ. ಇದು ಬಂದ್ಬಿಟ್ಟು 8x8 ಇಂಚ್ ಇಂಟರ್ಲಾಕಿಂಗ್ ಕರ್ವ್ ಸ್ಟೋನ್ ಅಂತ ಹೇಳ್ಬಿಟ್ಟು. ಇಂಟರ್ಲಾಕಿಂಗ್ ಅಂದರೆ ರಿಮೂವ್ ಮಾಡೋಕ್ಕೂ ಈಸಿ ಆಗಿರುತ್ತೆ. ಹೌದು. ಇವಾಗ ಏನಾಗುತ್ತೆ, ಇವಾಗ ನಾವು ಬರೀ ಕಾಂಕ್ರೀಟ್ ಹಾಕಿದ್ರೆ, ಇವಾಗ ಮನೆ ಕಟ್ತಾರೆ ಅನ್ಕೊಳ್ಳಿ ಯಾರಾದ್ರೂ, ಅವಾಗ ಏನಾಗುತ್ತೆ, ಅವರೆಲ್ಲ ಹೊಡಿಬೇಕಾಗುತ್ತೆ, ಕಾಂಕ್ರೀಟ್ ನ ಹೊಡಿಬೇಕಾಗುತ್ತೆ. ಬಟ್ ಇದಂಗಲ್ಲ. ಈವನ್ ಇವಾಗ ಮುಂದೆ ಫ್ಯೂಚರ್ ಅಲ್ಲಿ ಡ್ರೈನೇಜರ್ ಏನೋ ಬ್ಲಾಕೇಜ್ ಬಂತು, ಏನೋ ಬಂತು, ಅವಾಗ ಕಸ್ಟಮರ್ಸ್ ಅಥವಾ ಇಲ್ಲಿರೋರು ಸೊಸೈಟಿ ಅವ್ರು ಏನು ಮಾಡ್ಕೋಬೋದು, ಕರ್ಬ್ನ ಎತ್ಬಿಟ್ಟು ಬೇಕಿದ್ರೆ ಒಳಗಡೆ ಕೆಲಸ ಮಾಡಿ
ಬೇಕಾದ್ರೆ ದೇ ಕ್ಯಾನ್ ಅಗೈನ್ ಪುಟ್ ದ ಕರ್ಬ್ ಸ್ಟೋನ್. ಇದು ಮಾಡ್ಕೊಬೋದು. ಹೌದೌದು. ಓಕೆ. ಆಮೇಲೆ ನಾವು ಪ್ರತಿಯೊಂದು ಒಂದು 50 ಫೀಟ್ಗೆ ನಾವು ಇದು ಬಿಟ್ಟಿರ್ತೀವಿ, ಚೇಂಬರ್ಸ್ ಬಿಟ್ಟಿರ್ತೀವಿ. ಚೇಂಬರ್ಸ್ ಬಿಟ್ಟಿರ್ತೀವಿ. ಇನ್ ಕೇಸ್ ಏನಾದ್ರು ಪೈಪ್ ಏನಾದ್ರು ಪ್ರಾಬ್ಲಮ್ ಬಂತು, ಸೊ ಪೈಪ್ ಏನಾದ್ರು ಪ್ರಾಬ್ಲಮ್ ಬಂತು, ಲೀಕೇಜ್ ಆಯ್ತು, ಪ್ರಾಬ್ಲಮ್ ಆಯ್ತು, ಹೊಡೆದೋಯ್ತು, ಸೊ ಅದನ್ನ ರಿಪೇರ್ ಮಾಡಕ್ಕೆ ನಾವು ಎವ್ರಿ 50 ಫೀಟ್ ನಾವು ಒಂದೊಂದು ಚೇಂಬರ್ಸ್ ನ ಕೊಟ್ಟಿರ್ತೀವಿ. ಚೇಂಬರ್ಸ್ ಕೊಟ್ಟಿರ್ತೀವಿ. ಹೌದು. ಓಕೆ. ಯೂಶಲಿ ಒಂದು ಸೈಟ್ ಅಂತ ಬಂದಾಗ ತುಂಬ ಜನ ಏನಂದರೆ ಒಂದೊಂದು ಬಡ್ಜೆಟ್ ರೀತಿ ಇರುತ್ತೆ. 20-30 ತೊಗೊಳ್ಳೋರಿರ್ತಾರೆ, 30-40 ತೊಗೊಳ್ಳೋರಿರ್ತಾರೆ, ಇನ್ನೊಂದು ಕಮರ್ಷಿಯಲ್ ಅಂತ ತೊಗೊಳ್ಳೋರಿರ್ತಾರೆ. ಸೊ ನಿಮ್ಮ ಹತ್ರ ಯಾವ ಥರ ಸೈಟ್ಸ್ ಬರುತ್ತೆ ನಮಗೆ? ನಮ್ಮ ಹತ್ರ ಬಂದ್ಬಿಟ್ಟು 20-30 ಇಂದ ಹಿಡಿದು 40-60 ವರ್ಗು ಇದೆ. 40-60, 30-40, 30-50, 40-50, 40-60. 40-60 ನಮ್ಮ ಮೇಲ್ ಬೇಕಂದ್ರೂ ನಮ್ಮ ಹತ್ರ ಔಟ್ ಸೈಡ್ಸ್ ಇದೆ. ಯಾಕಂದ್ರೆ ಇವಾಗ ಕೆಲವರು ಪ್ಲಾನ್ ಇರುತ್ತೆ, ಮನೇನು ಕಟ್ಬಿಟ್ಟು ಒಂದ್ ಸ್ವಲ್ಪ ಲಾನ್ ಬ್ಯಾಕ್ ಯಾರ್ಡ್ ತರ ಮಾಡ್ಕೊಳ್ಳೋಕೆ, ಗಾರ್ಡನ್ ತರ ಮಾಡ್ಕೊಳ್ಳೋಕೆ ಒಂದು ಪ್ಲಾನ್ಸ್ ಇರುತ್ತೆ. ಸೊ ಅಂತವ್ರಿಗೆ 40-60 ಅಬೋವ್ನು ನಮ್ಮ ಹತ್ರ ಪ್ಲಾಟ್ಸ್ ಇದೆ. ಹೌದು. ಓಕೆ. ಸೊ ವಾಸ್ತು ಪ್ರಕಾರವಾಗಿ ಕಾರ್ನರ್ ಸೈಟ್ಸು ಯಾವ ಫೇಸಿಂಗು ಅದೆಲ್ಲ ಬಂದ್ರೆ ಯಾವ ತರ? ಸೊ ಆಕ್ಚುಲಿ ನಮ್ದು ಇವಾಗ ಮೇನ್ಲಿ ಸೌತ್ ಫೇಸಿಂಗ್ ಅಷ್ಟಿಲ್ಲ. ಸೊ ಯೂಶಲಿ ಸೌತ್ ಫೇಸ್ ಯಾರು ಜಾಸ್ತಿ ಪ್ರಿಫರ್ ಮಾಡಲ್ಲ. ನಮ್ದು ಬಂದ್ಬಿಟ್ಟು ನಾರ್ತ್ ಇದೆ, ನಾರ್ತ್, ಈಸ್ಟ್ ಅಂಡ್ ವೆಸ್ಟ್ ಇದೆ. ಅಂಡ್ ನಮ್ದು ಹೆಂಗಂದ್ರೆ ಇವಾಗ ಕೆಲವು ಲೇಔಟ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ಸೈಟ್ ಫೇಸಿಂಗ್ ಇರಲ್ಲ. ಹೌದು. ಬಟ್ ನಮ್ಮಲ್ಲಿ ತುಂಬಾನೇ ಇದೆ. ಲೈಕ್ 30-40 ತುಂಬಾ ಇದೆ, ನಾರ್ತ್ ಫೇಸಿಂಗ್ ತುಂಬಾ ಇದೆ, ವೆಸ್ಟ್ ಫೇಸಿಂಗ್ ತುಂಬಾ ಇದೆ. ಸೊ ಅವರಿಗೆ ಚಾಯ್ಸ್ ತುಂಬಾ ಇದೆ. ಫೈನ್. ಸೊ ಯೂಶಲಿ ಬಂದಾಗ ಲೇಔಟ್ ಅಲ್ಲಿ ಏನ್ ಮಾಡ್ತಾರೆ, ಎಷ್ಟೊಂದು ಜನ ಬರೀ ಕಂಬ ಮಾತ್ರ ಇಟ್ಬಿಟ್ಟಿರ್ತಾರೆ. ಇಲ್ಲಿ ಕರೆಂಟ್ ಕನೆಕ್ಷನ್ ಇದೆಯಾ ಅಂತ? ಎಸ್ ಇದೆ. ಸೊ ಇಲ್ಲೇ ನೋಡ್ತಿರ್ಬೋದು, ಆಕ್ಚುಲಿ ಇಲ್ಲೇ ಕರೆಂಟ್ ಕನೆಕ್ಷನ್ ಇದೆಯಲ್ಲ. ಹೌದು. ಕರೆಂಟ್ ಕನೆಕ್ಷನ್ ವಿತ್ ಲೈಟ್ಸ್. ಎವ್ರಿ ಡೇ ಈವ್ನಿಂಗ್ ನಾವು ಲೈಟ್ ಹಾಕ್ತೀವಿ. ನೆಕ್ಸ್ಟ್ ರೋಡ್ಸ್ ವಿಡ್ತ್ ಅಂತ ಬಂದ್ರೆ ಎಷ್ಟು ಬರುತ್ತೆ ಇಲ್ಲಿ? ಇದು ಬಂದ್ಬಿಟ್ಟು ಮೇನ್ ರೋಡು. ಸೊ ಇದು ಬಂದು 12 ಮೀಟರ್ ರೋಡ್ ಬರುತ್ತೆ. 12 ಮೀಟರ್ ಅಂದ್ರೆ 40 ಫೀಟ್. 40 ಫೀಟ್ ರೋಡ್ ಇದೆ. 45 ಫೀಟ್ ರೋಡ್ ಇದೆ. ಸೈಡ್ ರೋಡ್ ಎಲ್ಲ ಬಂದ್ಬಿಟ್ಟು 30 ಫೀಟ್ ಇದೆ. 30 ಫೀಟ್ 9 ಮೀಟರ್ ರೋಡ್. ಓಕೆ. ಯಾರು ಸೈಟ್ ತಗೊಂಡು ಇಮಿಡಿಯೇಟ್ ಮನೆ ಕಟ್ಟಬೇಕಂದ್ರೆ ಆ ಥರ ಆಗುತ್ತಾ? ಹೌದೌದು, ಖಂಡಿತ. ರೆಡಿ ಟು ಕನ್ಸ್ಟ್ರಕ್ಟ್ ಅಂತಾನೆ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಸೈಟ್ ನಂಬರಿಂಗ್ ಅಂತ ಬಂದ್ರೆ ಆಗಿದೆಯಾ ನಿಮ್ದು ಅಂತ? ಆಗಿದೆ. ಸೈಟ್ ಮಾರ್ಕಿಂಗ್ ಆಗಿದೆ, ಪ್ಲಸ್ ಸೈಟ್ ನಂಬರ್ಸ್ ಕೂಡ ನಾವು ಹಾಕಿದೀವಿ. ಈವನ್ ದ ಪೋಲ್ಸ್ ಆರ್ ಪೇಂಟೆಡ್, ಪೋಲ್ಸ್ ಪೇಂಟ್ ಆಗಿದೆ. ಆಮೇಲೆ ಅಲ್ಲಿ ಮುಂದೆ ಬಂದ್ಬಿಟ್ಟು ಪಾರ್ಕ್ ಅಂಡ್ CC ಇದೆ. ಪಾರ್ಕ್ ಅಂಡ್ CC, ಸೊ ಅದನ್ನ ನಾನು ತೋರಿಸ್ತೀನಿ. ಓಕೆ. ಸೊ ಸೈಟ್ ನಂಬರ್ಸ್ ನೀವು ನೋಡ್ತಿರ್ಬೋದು. ಫೈನ್. ಒಂದು ನೆಕ್ಸ್ಟ್ ಬರಬೇಕಾದ್ರೆ ಒಂದು ಲೇಔಟ್ ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ಡಾಕ್ಯುಮೆಂಟೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಯಾವ ಅಪ್ರೂವ್ಡ್ ಡಾಕ್ಯುಮೆಂಟೇಶನ್ ಬಗ್ಗೆ ಎಲ್ಲ? ಇದು ಬಂದು DTCP ಅಪ್ರೂವ್ಡ್ DC ಕನ್ವರ್ಟೆಡ್ ಲೇಔಟ್. ಓಕೆ. ಸೊ ಚಿಂತಾಮಣಿ ಪಂಚಾಯತಿಗೆ ಸೇರ್ಕೊಳ್ಳುತ್ತೆ. ಸೊ ಈವನ್ ಇಫ್ ಎನಿಬಡಿ ವಾಂಟ್ಸ್ ಲೋನ್, ಸೊ ನಾವು HDFC ಲೋನ್ ಇದೆಯಾ? ಹೌದೌದು. ಲೋನ್ ಬಂದ್ಬಿಟ್ಟು HDFC ಬ್ಯಾಂಕ್, ICICI ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಒಂದು 3-4 ಆಥರೈಸ್ಡ್ ಬ್ಯಾಂಕ್ ಅಲ್ಲಿ ನಾವು ಲೋನ್ ಕೊಡ್ತೀವಿ ಅಪ್ ಟು 80%. ಓಕೆ. ಸೊ ಸಿವಿಕ್ ಸ್ಕೋರ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ಓಕೆ. ಸೂಪರ್. ಸೊ ನೆಕ್ಸ್ಟ್ ಈವನ್ ಇವಾಗ ಯಾರು ಕಸ್ಟಮರ್ ಬುಕ್ ಮಾಡಬೇಕಿದ್ರೆ, ಸೊ ದೇ ಕ್ಯಾನ್ ಜಸ್ಟ್, ಇವಾಗ ನಾವು ಮೈಸೂರಲ್ಲಿ ಆಪ್ಷನ್ ಕೊಟ್ಟಿದ್ವಿ ಅದನ್ನ. ಓಕೆ. ಸೊ ಹಿಂಗಂದ್ರೆ 25,000 ರೂಪೀಸ್ ಪೇ ಮಾಡಿ, ಟೋಕನ್ ಅಡ್ವಾನ್ಸ್ ತರ ಪೇ ಮಾಡಿ, ದೇ ಕ್ಯಾನ್ ಟೇಕ್ ಅವೇ ದ ಡಾಕ್ಯುಮೆಂಟ್ಸ್. ಚೆಕ್ ಮಾಡ್ಕೊಂಡು ಅವರು ಲೀಗಲ್ ಅಡ್ವೈಸ್ ಹೋಗ್ಬಿಟ್ಟು ದೇ ಕ್ಯಾನ್ ಕಮ್ ಬ್ಯಾಕ್. ಓಕೆ. ಸೊ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದೀರಾ? ಹೌದೌದು. ಲೀಗಲ್ ಸೆಟ್ ನಾವು ಕೊಡ್ತೀವಿ. ಓಕೆ. ಬ್ರೋ, ಯೂಶಲಿ ಏನಂದ್ರೆ ಒಂದು ಲೇಔಟ್ ಸೈಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಏನೇ ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಫಸ್ಟು ನಾವು ಡಾಕ್ಯುಮೆಂಟೇಷನ್ಸ್ ಎಲ್ಲ ನೋಡ್ತೀವಿ. ನೀವು ಕೂಡ ಹೇಳಿದ್ರಿ DTCP ಅಪ್ರೂವ್ಡ್, ಚಿಂತಾಮಣಿ ಪಂಚಾಯತ್ಗೆ ಸೇರುತ್ತೆ, ರೆಡಿ ಟು ಕನ್ಸ್ಟ್ರಕ್ಷನ್ ಅಂತ ಕೂಡ. ಅದಾದಮೇಲೆ ಡಾಕ್ಯುಮೆಂಟೇಷನ್ ಎಲ್ಲ ಆದಮೇಲೆ ಎಷ್ಟೊಂದು ಜನ ಏನಂದರೆ ಒಂದು ಕಾರ್ ಇರೋರು ಓಕೆ, ಗಾಡಿ ಇರೋರೆಲ್ಲ ಓಕೆ, ಬಟ್ ಬಸ್ಸಸ್ ಅಂತ ಆಗಲಿ, ಬಸ್ಸಸ್ ಫೆಸಿಲಿಟೀಸ್ ಇದೆಯಾ, ಪಕ್ಕದಲ್ಲಿ ಹಾಸ್ಪಿಟಲ್ಸ್ ಇದೆಯಾ, ಸ್ಕೂಲ್ಸು ಆ ಥರ ಏನಾದ್ರು? ಇಲ್ಲಿ ಮೇನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕೈವಾರ ಜಂಕ್ಷನ್ ಇಂದ ಒಂದು 300 to 400 ಮೀಟರ್ಸ್ ಆಗುತ್ತೆ. ಸೊ ಕೈವಾರ ಜಂಕ್ಷನ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಇದೆ. ಈ ಕಡೆಯಿಂದ ನೀವು ಕೈವಾರ ಊರಿಗೆ ಹೋದ್ರೆ ನಿಮ್ಗೆ ಇಲ್ಲೇ ಜಸ್ಟ್ ವಿತಿನ್ 1 ಕಿಲೋಮೀಟರ್ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಆಮೇಲೆ ಬಸ್ ಸ್ಟಾಪ್ ಇದೆ. ಸೊ ಈವನ್ ಇಲ್ಲಿ GK ಹಿಲ್ವ್ಯೂ ರೆಸಾರ್ಟ್ ಇದೆ. ಓಕೆ. ರೆಸಾರ್ಟ್ GK ಹಿಲ್ವ್ಯೂ, GK ಹಿಲ್ವ್ಯೂ ರೆಸಾರ್ಟ್ ಇದೆ. ಸೊ ನಿಮಗೆ ಬಸ್ ಮೂವ್ಮೆಂಟ್ ತುಂಬಾ ಇದೆ. ಮತ್ತೆ ಸೆಕ್ಯೂರಿಟಿ. ಆಮೇಲೆ ಇದು ಬಂದ್ಬಿಟ್ಟು ಪಕ್ಕದ ಏನಂತಾರೆ ತೋಟ ಇದು. ಓಕೆ. ಸೊ ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಮೆಡಿಕಲ್ ಕಾಲೇಜ್ ಆಗುತ್ತೆ ಅಂತ ಹೇಳಿ ಇದಾಗಿದೆ, ಪಕ್ಕದಲ್ಲಿ ಪ್ಲಾನಿಂಗ್ ಆಗಿದೆ. ಅದಾದ್ಮೇಲೆ ಇನ್ನ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ. ಸೊ ಆಕ್ಚುಲಿ ಬಂದ್ಬಿಟ್ಟು ಈ ಕಡೆ ಎಲ್ಲ ತುಂಬಾನೇ ಅವಾಗ ಪ್ರೈಸ್ ಕೂಡ ಕಡಿಮೆ ಇತ್ತು, ಬಟ್ ಇವಾಗ ರ್ಯಾಪಿಡ್ಲಿ ಜಾಸ್ತಿ ಆಗ್ತಿದೆ. ಓಕೆ. ಅದೇನಕ್ಕೆ ಅಂತ? ಸೊ ಏನಂದ್ರೆ ಇವಾಗ ಇಲ್ಲಿ ತುಂಬಾ ಇಂಡಸ್ಟ್ರೀಸ್ ಇದೆ, ಆಮೇಲೆ ಇಲ್ಲಿ ಅಗ್ರಿಕಲ್ಚರ್ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ಇಸ್ ಫೇಮಸ್ ಫಾರ್ ಅಗ್ರಿಕಲ್ಚರ್. ಸೊ ಯಾರಿಗ್ ಬೇಕಾದ್ರೂ ಕೇಳ್ಕೊಳ್ಳಿ, ಚಿಕ್ಕಬಳ್ಳಾಪುರ ಇಸ್ ಫೇಮಸ್ ಫಾರ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ತುಂಬಾ ಅಗ್ರಿಕಲ್ಚರ್ ಆಮೇಲೆ ಇಂಡಸ್ಟ್ರೀಸ್ ತುಂಬಾ ಇದೆ. ಸೊ ಅದರಿಂದ ಆಮೇಲೆ ಇನ್ನೊಂದೇನಂದ್ರೆ ನಿಮ್ಗೆ ಹೊಸಕೋಟೆ ಜಸ್ಟ್ 15 ಮಿನಿಟ್ಸ್, ಕೋಲಾರ 15 ಮಿನಿಟ್ಸ್ ಇಲ್ಲಿಂದ. ಇದು ಬಂದ್ಬಿಟ್ಟು ನಿಮ್ಗೆ ಚಿಂತಾಮಣಿ ಬಂದ್ಬಿಟ್ಟು ಆಂಧ್ರ ಬಾರ್ಡರ್ ಅಲ್ಲೇ ಬರುತ್ತೆ. ಸೊ ನಿಮ್ಗೆ ಹೊಸಕೋಟೆ ಅಂಡ್ ಕೋಲಾರ ಇಸ್ ಜಸ್ಟ್ ಇನ್ 15 ಮಿನಿಟ್ಸ್ ನೀವು
ಟ್ರಾವೆಲ್ ಡ್ರೈವ್ ಮಾಡ್ಬೋದು. ಅಲ್ಲಿ ಇರುತ್ತೆ. ಸೊ ಈ ಕಡೆ ಇರೋರೆಲ್ಲ ಏನ್ ಮಾಡ್ತಾರೆ, ಹೀಗೆ ಟ್ರಾವೆಲ್ ಮಾಡ್ತಾರೆ. ಹಾ ಹಾ ಸೊ ದೇ ನೀಡ್ ನಾಟ್ ಟು ಕಮ್ ಫ್ರಮ್ ಬೆಂಗಳೂರಿನ ಪಾಸ್ ಏನ್ ಮಾಡ್ಬೇಕಾಗಿಲ್ಲ ಅವರು. ಹೌದು, ಯಾಕಂದ್ರೆ ಅಲ್ಲಿಂದ ಟ್ರಾಫಿಕ್ ಅದೆಲ್ಲ ಇರುತ್ತೆ, ಟ್ರಾಫಿಕ್ ಆಗುತ್ತೆ. ಆಮೇಲೆ ಏರ್ಪೋರ್ಟ್ ಇಂದ ಜಸ್ಟ್ ಒಂದು 30-40 ಮಿನಿಟ್ಸ್ ಡ್ರೈವ್ ಅಷ್ಟೇ ಇದು. ಸೊ ಯೂಶಲಿ ಏನಂದ್ರೆ ಒಂದು ಸಿಟಿ ಕಡೆ ಸೈಟ್ ಆ ಕಡೆ ಎಲ್ಲ ತಗೊಂಡ್ರೆ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ 2 ಅವರ್ ಬೇಕು. 2 ಅವರ್ ಬೇಕು. ಈ ಕಡೆ ಎಲ್ಲ ಆಲ್ಮೋಸ್ಟ್ ತಗೊಂಡ್ರೆ ಕೂಡ ಇಲ್ಲಿ ಸ್ಟೇ ಮಾಡಿದ್ರೆ ಏರ್ಪೋರ್ಟ್ಗೆ ಹಾಫ್ ಅನ್ ಅವರ್ ಅಲ್ಲಿ ಹೋಗ್ಬೋದು. ಆ ತರ ಒಂದು ಫೆಸಿಲಿಟೀಸ್ ಇದೆ. ಸೊ ಇದೆಲ್ಲ ಏನ್ ಬರೋ ಸ್ಟೋನ್ಸ್ ಇದಲ್ಲ ರೆಡ್ ಕಲರ್ ಬ್ರೋ, ಇದೆಲ್ಲ ಸ್ಟೋನ್ಸ್ ಬಂದು ಇವಾಗ ನಾವು ಕರ್ಬ್ ಇವಾಗ ಏನ್ ಹಾಕಿದೀವಲ್ಲ, ಸೊ ಇಲ್ಲಿ ಸೆಂಟ್ರಲ್ ನೋಡ್ತಿರ್ಬೋದು, ಅದು ಜಸ್ಟ್ ಲುಕ್ ಎನ್ಹಾನ್ಸ್ ಮಾಡಕ್ಕೆ ಡಿಸೈನ್ ಅಷ್ಟೇ ಬರುತ್ತೆ. ಓಕೆ ಬ್ರೋ, ಇವಾಗ ಆ ಕಡೆಯಿಂದ ಕೂಡ ನೋಡ್ಕೊಂಡ್ ಬಂದ್ವಿ. ಈ ಕಡೆಗೆ ಮನೆ ಮುಂದೆ ಏನಾದ್ರು ಕಾರ್ ಒಳಗೆ ಹೋಗ್ಬೇಕಂದ್ರೆ ಯಾವ ತರ ಒಂದು ಪ್ಲಾನಿಂಗ್ ಮಾಡಿದ್ರು? ಸೊ ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನಾವು ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ಮೈಸೂರಲ್ಲಿ ಏನ್ ಮಾಡಿದೀವಿ, ಫುಟ್ಪಾತ್ ಕಂಟಿನ್ಯೂಸ್ ಆಗಿ ಮಾಡಿದ್ವಿ, ಅಂದ್ರೆ ಇದು ಬಂದು ಸ್ಲೋಪ್ ಕೊಟ್ಟಿರ್ಲಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಸೈಟ್ ಎಂಟ್ರಿ ಕೊಟ್ಟಿದೀವಿ ನಾವು. ಸೊ ಸೈಟ್ ಎಂಟ್ರಿ ಹಿಂಗಂದ್ರೆ ನಾವು ಕಾಂಕ್ರೀಟ್ ಸ್ಲೋಪ್ ಮಾಡ್ತೀವಿ. ಸೊ ಕಸ್ಟಮರ್ಸ್ ಮನೆ ಕಟ್ಟಬೇಕಿದ್ರು ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಮನೆ ಕಟ್ಟಾದ್ಮೇಲೆ ಕಾರ್ಸ್ ಈಸಿಯಾಗಿ ಪಾಸ್ ಆಗ್ಲಿ ಅನ್ಬಿಟ್ಟು, ಅದೊಂದು ಫೆಸಿಲಿಟಿ ಈಸಿ ಆಗ್ಲಿ ಅನ್ಬಿಟ್ಟು ನಾವು ಕಟ್ಟಿದೀವಿ. ಯಾಕಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಮನೆ ಕಟ್ಟಿದವರು ಮತ್ತೆ ಇದೆಲ್ಲ ಮಾಡ್ಕೊಂಡು ಸ್ಲ್ಯಾಬ್ ಹಾಕ್ಸ್ಕೊಂಡು ಕಾಂಕ್ರೀಟ್ ಹಾಕೊಂಡು ಸ್ಲೋಪ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ಮುಂಚೆನೆ ಮಾಡ್ಬಿಟ್ಟಿದೀವಿ. ಓಕೆ ಬ್ರೋ, ನಾನು ಏನು ಅಬ್ಸರ್ವ್ ಮಾಡೀನಂದ್ರೆ ಮೈಸೂರಾಗ್ಲಿ ಈ ಸೈಟ್ ಆಗಲಿ ಎಕೋ ಫ್ರೆಂಡ್ಲಿ ಒಂಥರ ಗ್ರೀನ್ರಿ ತರ ಇರುತ್ತೆ ಎಲ್ಲ ಕಡೆನೂ. ಈ ಕಡೆ ಕೂಡ ಫುಲ್ ಗ್ರೀನ್ರಿ ಆಗಿರುತ್ತೆ. ಅದು ಯಾವ ತರ ಒಂದು ಪ್ಲಾನಿಂಗ್ ಅಂತ ಹೇಳಿ? ಸೊ ನಮ್ದು ಬಂದ್ಬಿಟ್ಟು ಈಗ ಹೊಸ ಗೌರ್ಮೆಂಟ್ ರೂಲ್ಸ್ ಆಗಿದೆ. ಸೊ ಪ್ರತಿಯೊಂದು ಲೇಔಟ್ ಅಲ್ಲೂ ಫುಟ್ಪಾತ್ಸ್ ನೀಟ್ ಆಗಿರಬೇಕು, ಈವನ್ ಸೈಟ್ ಮಾರ್ಕಿಂಗ್ಸ್ ಆಗಿರಬೇಕು, ಸೈಟ್ ನಂಬರ್ಸ್ ಆಗಿರಬೇಕು, ಅಂಡ್ ಪ್ಲಾಂಟೇಶನ್ ಕೂಡ ಆಗಿರಬೇಕು. ಸೊ ಇನ್ನೊಂದು ನಮ್ದು ಏನಂದ್ರೆ ಗ್ರೀನರಿ ಒಂದು ನಮ್ಮ ಮೇನ್ ಮೋಟಿವ್. ಸೊ ಎಲ್ಲಾ ಲೇಔಟ್ ಅಲ್ಲೂ ನಾವು ಗ್ರೀನರಿ ಮೇಂಟೈನ್ ಮಾಡಬೇಕು, ಅಂಡ್ ಇಟ್ ಎನ್ಹಾನ್ಸಸ್ ದ ಲುಕ್ ಆಫ್ ದ ಲೇಔಟ್. ಆಮೇಲೆ ಇಲ್ಲಿ ಫ್ರೆಶ್ ಏರ್ ಸಿಗುತ್ತೆ ನಿಮ್ಗೆ. ಸೊ ಎಲ್ಲರೂ ಇವಾಗ ಏನ್ ಮಾಡ್ತೀವಿ, ಸಿಟಿಲಿ ಇರ್ತೀವಿ, ಗ್ರೀನರಿ ಇರಲ್ಲ ಸಿಟಿ ಒಳಗೆ, ಆಮೇಲೆ ಫ್ರೆಶ್ ಏರ್ ಸಿಗೋದು ತುಂಬಾ ಕಷ್ಟ. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಡೆವಲಪ್ಮೆಂಟ್ ಟೈಮ್ ಅಲ್ಲೇ ನಾವು ಗಿಡ ನೆಟ್ಟಿರ್ತೀವಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ಇದು ಜಸ್ಟ್ ಒಂದು 3-4 ಮಂತ್ಸ್ ಅಲ್ಲಿ ಇಷ್ಟು ಬೆಳೆದಿದೆ. ಸೊ ಮೇಂಟೈನ್ ನಾವು ಮಾಡ್ತೀವಿ. ಸೊ ನಮ್ಮ ವಾಚ್ಮ್ಯಾನ್ ಇರ್ತಾರೆ. ಸೊ ಎವ್ರಿ ಡೇ ಅವರು ವಾಟರಿಂಗ್ ಮಾಡೋದಾಗ್ಲಿ, ಆಮೇಲೆ ಹುಳ ಬರ್ದಿರೋ ತರ ಫರ್ಟಿಲೈಸರ್ಸ್ ಹಾಕೋದಾಗ್ಲಿ ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದೊಂದು ರೀಸನ್ ಇಂದ ನಾವು ಪ್ಲಾಂಟೇಶನ್ ಮಾಡ್ತೀವಿ. ಸೂಪರ್. ನೀವು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆಯಾ? ಇದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇಲ್ಲಿ ಲೇಔಟ್ ಅಲ್ಲಿ ಮಾಡಿಲ್ಲ, ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿದೀವಿ. ಅಂಡರ್ ಗ್ರೌಂಡ್ ಡ್ರೈನೇಜ್ ಆಗಿದೆ. ಇದು ನೀವು ನೋಡ್ತಿರ್ಬೋದು, ಓವರ್ ಹೆಡ್ ಎಲೆಕ್ಟ್ರಿಸಿಟಿ ಇದು. ಸೊ ಲೈನ್ಸ್ ಎಲ್ಲ ಮೇಲ್ ಹೋಗಿದೆ. ಸೊ ವಾಟರ್ ಕನೆಕ್ಷನ್, ಸೀವೇಜ್ ಅದೆಲ್ಲ ಆಗಿದೆಯಾ ಇಲ್ಲಿ? ವಾಟರ್ ಕನೆಕ್ಷನ್, ಸ್ಯಾನಿಟರಿ ಅಂಡ್ ಎಲೆಕ್ಟ್ರಿಸಿಟಿ. ಸೊ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಸ್ಯಾನಿಟರಿ, ಇದು KEB ಲೈನ್ಗೆ. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ವಾಟರ್ಗೆ, ಅದು ವಾಟರ್ ಕನೆಕ್ಷನ್. ಹೌದೌದು. ಓಕೆ ಓಕೆ ಓಕೆ. ಸೊ ಎಲ್ಲ ರೆಡಿ ಇದೆ. ಸೊ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಾವು ಜಸ್ಟ್ ಫಿಟ್ ಮಾಡ್ಕೋಬೇಕಷ್ಟೇ. ಓಕೆ ಓಕೆ ಓಕೆ. ಬೋರ್ ಬಂದ್ಬಿಟ್ಟು ಪಾರ್ಕ್ ಅಲ್ಲಿ ಇದೆ. ಪಾರ್ಕಲ್ಲಿ ಎಷ್ಟು ಬೋರ್ ಬರುತ್ತೆ ಇಲ್ಲಿ? ಇಲ್ಲಿ ಒಂದೇ ಬೋರ್. ಒಂದು ಬೋರ್ ಬರುತ್ತೆ. ಸೈಟ್ಸ್ ಎಲ್ಲ ನೋಡಿದ್ವಿ. ಇವಾಗ ಡೆಡ್ ಎಂಡ್ ಹತ್ರ ಬಂದಿದ್ದೀವಿ. ಪಾರ್ಕ್ ಅಂತ ಬಂದ್ರೆ ಎಲ್ಲಿ ಬರುತ್ತೆ ಬ್ರೋ? ಸೊ ಇದು ಬಂದ್ಬಿಟ್ಟು ನಮ್ದು ಲೇಔಟ್ ನ ಪಾರ್ಕ್ ಪ್ಲಸ್ CA. ಓಕೆ. ಸೊ CA ಅಂದ್ರೆ ನಾಗರಿಕ ಸೌಲಭ್ಯಗಳು. ಸೊ ನೀವು ಮೈಸೂರು ವಿಡಿಯೋ ನೋಡಿರ್ಬೋದು, ನಾವು CA ಬಂದ್ಬಿಟ್ಟು ಪ್ರತಿಯೊಂದು ಲೇಔಟ್ ಅಲ್ಲಿ ಬಿಡ್ತೀವಿ. ಬಿಟ್ಟಾಗ್ಲೇನೆ ನಮ್ಗೆ ಪಂಚಾಯತ್ ಆಫೀಸ್ ಇಂದ ನಮ್ಗೆ CC ಸಿಗೋದು, ಖಾತೆ ಸಿಗೋದು. ಯಾಕಂದ್ರೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಆಸ್ ಪರ್ ದ ಪ್ಲಾನ್ ಹೋಗಿದಾರೋ ಇಲ್ವಾ ಅಂದ್ಬಿಟ್ಟು. ಸೊ CA ಅಂದ್ರೆ ಏನಂದ್ರೆ ಇಟ್ಸ್ ಟೋಟಲಿ ಡೆಡಿಕೇಟೆಡ್ ಫಾರ್ ಸೊಸೈಟಿ. ಇವಾಗ ನೆಕ್ಸ್ಟ್ ಒಂದು ಬಂದು ಇಲ್ಲಿ ಒಂದು ಸೊಸೈಟಿ ಬೆಳೀತು, ಜನ ಬರ್ತಾರೆ, ಸೈಟ್ಸ್ ಮನೆಗಳು ಕಟ್ತಾರೆ. ಹೌದೌದು. ಸೊ ಅವ್ರಿಗೆ ಏನಂದ್ರೆ CA ಲ್ಯಾಂಡ್ ಅಲ್ಲಿ ಅವರು ಒಂದು ಸಮುದಾಯ ಭವನ, ಒಂದು ಕನ್ವೆನ್ಷನ್ ಹಾಲು, ಒಂದು ಟೆಂಪಲ್, ಏನೋ ಒಂದು ಅವ್ರು ಗೌರ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡು ದೇ ಕ್ಯಾನ್ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಅದ್ ಬಿಟ್ಟು ಪಾರ್ಕ್ ಇದೆ. ಸೊ ಪಾರ್ಕ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಸೊ ಸದ್ಯಕ್ಕೆ ಬಂದ್ಬಿಟ್ಟು ಫೆನ್ಸಿಂಗ್ ಹಾಕಿದೀವಿ. ಸೊ ಬೌಂಡ್ರಿ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಸೇಫ್ಟಿ ಕನ್ಸರ್ನ್ ಗೆ ಫೆನ್ಸಿಂಗ್ ಹಾಕಿದೀವಿ. ಒಳಗಡೆ ಬಂದ್ಬಿಟ್ಟು ಸೇಮ್ ಮೈಸೂರು ತರನ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾ ಇದ್ದೀವಿ. ಬ್ರೋ, ಇವಾಗ ಕೂಡ ಪ್ಲಾನ್ ಎಲ್ಲ ತೋರಿಸಿದ್ರಿ, ಸೈಟ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ, ಮತ್ತೆ ಯಾವ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿರಾ, ಯಾವ ತರ ಒಂದು ಪ್ರಾಜೆಕ್ಟ್ ಕೂಡ ಮಾಡಿರಾ ಅಂತ ಎಲ್ಲ ಹೇಳಿದ್ರಿ. ಡಾಕ್ಯುಮೆಂಟೇಶನ್ ಆಯ್ತು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ನೀವು ಯಾವ ಪ್ರೈಸ್ ಕೋಟ್ ಮಾಡ್ತೀರಾ, ಎಷ್ಟು ಪ್ರೈಸ್ ಕೋಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದು ಏರ್ಪೋರ್ಟ್ ಹತ್ರ ಬಂದಾಗಲೇ ಏರ್ಪೋರ್ಟ್ ಇಂದ ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋ ಸಾಕು, ಪ್ರೈಸ್ ಏರ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಒಂದು 30 ಇಂದ 33 ತನಕ ಇಲ್ಲ ಕಿಲೋಮೀಟರ್ಸ್ ಅಷ್ಟೇ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ? ಸೊ ಆಕ್ಚುಲಿ ಬಂದ್ಬಿಟ್ಟು ನಾವು ಈ ಲೇಔಟ್ ಜಸ್ಟ್ ಸ್ಟಾರ್ಟ್ ಮಾಡಿದಾಗ, ಸೊ ಪ್ಲಾನ್ ಅಪ್ರೂವಲ್ ಹಾಕಿದಾಗ 1500 ಇತ್ತು. ಅಂದ್ರೆ ಇನಾಗ್ರೇಷನ್ ಟೈಮ್ ಅಲ್ಲಿ, ಅಂದ್ರೆ ನಾವು ಅವಾಗ ಬುಕಿಂಗ್ ಏನು ಲಾಂಚ್ ಮಾಡಿರ್ಲಿಲ್ಲ, ಅವಾಗ ಅಷ್ಟಿತ್ತು. ಇವಾಗ ಇಲ್ಲಿ 2000 ನಾವು ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ಫರ್ದರ್ ನೆಗೋಷಿಯಬಲ್. ಬಟ್ ನೀವು ಸುತ್ತಮುತ್ತ ಯಾವ ಲೇಔಟ್ಸ್ ಇಲ್ಲಿ ಕೇಳಿದ್ರು 2400 2500 ಕಡಿಮೆ ಯಾರು ಹಾಕಿದ್ದಾರೆ. 25 26 28 ಅಂತ. ಇಲ್ಲಿ ನೀವು ಚಿಂತಾಮಣಿ ಕೈವಾರ ಹೈವೇ ನೀವು ಬರ್ತಿರ್ಬೋದು, ಬರ್ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದು ಇವಾಗ ತುಂಬಾ ಡೆವಲಪರ್ಸ್ ಇದ್ದಾರೆ, ಇಲ್ಲೂ ಇದ್ದಾರೆ, ಬಟ್ ಡೆವಲಪ್ಮೆಂಟ್ ಯಾರು ಈ ತರ ಮಾಡಿಲ್ಲ. ಬಟ್ ಸ್ಟಿಲ್ ದೇರ್ ಬೋರ್ಡ್ಸ್ ನೀವು ನೋಡ್ಬೋದು, ಪ್ರೈಸಸ್ ತುಂಬಾ ಹಾಕಿರ್ತಾರೆ.
ಬಟ್ ಅದ್ ಹೆಂಗ್ ನೀವು ಇಷ್ಟೆಲ್ಲ ಡೆವಲಪ್ ಮಾಡಿನೋ ಫೆಸಿಲಿಟೀಸ್ ಕೊಟ್ಟಿನೋ ಪ್ರೈಸ್ ಏನಕ್ಕೆ ಅಷ್ಟು ಕಡಿಮೆ Bro, this ಯಾವಾಗಲೂ is- ಮೈಸೂರಲ್ಲೂ ಹಂಗೆ ಅಲ್ಲ, ಇಲ್ಲ ಅಲ್ಲ. ಹಂಗೆ ಇವಾಗ ನೀವು ಮೈಸೂರಲ್ಲಿ ಹಿಂಗೆ ಹೇಳ್ತೀರಾ, ಹಾ ಇವತ್ತಿಗೂ ಲೈಕ್ ಕಾಲ್ಸ್ ಬರುತ್ತೆ, ಹ್ಮ್ ಬಟ್ ನಾವ್ ಇವಾಗ ಅಲ್ಲಿ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 3200. ಮುಂಚೆ ಎಷ್ಟಿತ್ತು ನಾ ಮುಂಚೆ ಮಾಡಿದ್ದು 2400. ಹೌದು ಕಸ್ಟಮರ್ಸ್ ನನಗೆ ಕಾಲ್ ಮಾಡ್ತಾರೆ, ಸರ್ ವಿಡಿಯೋಲಿ 2400 ಹೇಳಿದ್ದೀರಾ, ಫೋನ್ ಮಾಡಿದ್ರೆ ನೀವು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೇ ಆಗುತ್ತೆ. ಹೌದು ಬ್ರೋ ನಾವು ಅದು ವಿಡಿಯೋ ಮಾಡಿಸಿ 2 years ಪ್ಲಸ್ ಆಯ್ತು. ಹೌದು ಸೊ ಇದು ಬಂದ್ಬಿಟ್ಟು ಹಂಗೇನೆ, ಇವಾಗ 2000 ನೆಗೋಷಿಯಬಲ್ ಇದೆ. ಹಾ ಹಾ ಇನ್ ಚೂರ್ ಲೇಟ್ ಆದ್ರೂ ಚೂರ್ ಮುಂದೆ ಹೋದ್ರು ಹ್ಮ್. ಇಟ್ ವಿಲ್ ಗೋ ಅಪ್ ಟು 2300 2400 ಆಗುತ್ತೆ ಸೈಟ್ ಸೊ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋರ್ಗೆ ಏನಂತ ಹೇಳ್ತೀರಾ? ಸೊ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ದಿಸ್ ಇಸ್ ವೆರಿ ಬೂಮಿಂಗ್ ಪ್ಲೇಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಇವಾಗ ಬೆಂಗಳೂರು ಬೆಳೀತಾ ಇರೋದೇ ಎಲ್ಲ ಈ ಕಡೆನೆ, ಹೌದು ಎಲ್ಲ ಫುಲ್ ಎಕ್ಸ್ಪ್ಯಾಂಡ್ ಆಗ್ತಿದೆ. ಎಕ್ಸ್ಪಾಂಡ್ ಆಗ್ತಿದೆ. ಅಂದ್ರೆ ಇವಾಗ ಲೋಕಲೈಟ್ಸ್ ಅಂತ ಏನ್ ಹೇಳಲ್ಲ ನಾನು, ಓಕೆ ಔಟ್ಸೈಡರ್ಸ್ ಏನ್ ಬರ್ತಾ ಇದಾರೆ ಬೆಂಗಳೂರಿಗೆ, ಹಾ ಹಾ ಅವ್ರಿಗೆ ಇದೊಂಥರ ಒಳ್ಳೆ ಹಬ್ ಅಂತಾನೆ ಹೇಳ್ತೀನಿ. ಐಟಿ ಅವರು ಇನ್ವೆಸ್ಟ್ ಮಾಡ್ತಾರೆ, ಐಟಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಿ ತುಂಬಾ ಇನ್ಸ್ಟಿಟ್ಯೂಟ್ಸ್ ಇದೆ, ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇದೆ, Okay. ಇಂಡಸ್ಟ್ರೀಸ್ ಇದೆ. ಹಾ 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 ಸೊ ಅವರೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಈ ಕಡೆ. ಸೂಪರ್. ಸೊ ಇವಾಗ ಒಂದು ಈ ಸೈಟ್ ಬಂದು ನಾವು ವಿಸಿಟ್ ಮಾಡ್ಬೇಕಾದ್ರೆ ಯಾವ ತರ ಒಂದು ಪ್ರೋಸೆಸ್ ಇರುತ್ತೆ? ಸೊ ಕಸ್ಟಮರ್ ಕ್ಯಾನ್ ಡೈರೆಕ್ಟ್ಲಿ ಕಾಲ್, ಪವನ್ ಬ್ರೋ ಅವರು ನಂಬರ್ ಕೊಟ್ಟಿರ್ತಾರೆ, ಡಿಸ್ಕ್ರಿಪ್ಷನ್ ಸ್ಕ್ರೀನ್ ಮೇಲೂ ಬರುತ್ತೆ ಇವ್ರ ನಂಬರು. ಬರುತ್ತೆ, ನನ್ನ ನಂಬರ್ ಬರುತ್ತೆ, ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ ಟು ಮೀ. ಹಾ ಹಾ ಸೊ ರೇಟ್ಸ್ ಏನೇ ನೆಗೋಷಿಯೇಟ್ ಮಾಡ್ಬೇಕಂದ್ರೂ ಯು ಕ್ಯಾನ್ ಕಮ್ ಟು ಆಫೀಸ್. ಓಕೆ ಆಫೀಸ್ ಬಂದು ಬೆಂಗಳೂರು ನಾಗರ್ಬಾವಿಲಿ ಇರುತ್ತೆ, ಓಕೆ ಅಲ್ಲೇ ಬಂದು ಡೈರೆಕ್ಟ್ ಅಲ್ಲೇ ಬಂದು ಡೈರೆಕ್ಟ್ ಆನ್ ಟೇಬಲ್ ನೀವು ಸೈಟ್ ನೆಗೋಷಿಯೇಟ್ ವಿಸಿಟ್ ಮಾಡ್ಬೋದು. ನೀವು ಮಾಡಿಸ್ಕೋದ್ರಾ? ಸೈಟ್ ವಿಸಿಟ್ ನಾನು ಮಾಡಿಸ್ಕೊಳ್ತೀನಿ ಆ್ಯಂಡ್ ಪ್ರೈಸ್ ಆನ್ ಟೇಬಲ್ ನೆಗೋಷಿಯೇಟ್ ಮಾಡ್ಬೋದು. ನೀವು ಡಾಕ್ಯುಮೆಂಟ್ಸ್ ಬೇಕಂದ್ರೂ ಅಲ್ಲೇ ಚೆಕ್ಔಟ್ ಮಾಡ್ಬೋದು. ಒಂದು ಸೆಟ್ ಬೇಕಂದ್ರೆ ನಾವು ಅಲ್ಲೇ ಜೆರಾಕ್ಸ್ ತಕ್ಕ ಕೊಡ್ತೀವಿ. ಓಕೆ 10 ಟೋಕನ್ days ಅಡ್ವಾನ್ಸ್ ಟೋಕನ್ ಅಡ್ವಾನ್ಸ್ 25,000 ಕೊಡಬೇಕಾಗುತ್ತೆ, ವಿಚ್ ಇಸ್ ಟೋಟಲಿ ರಿಫಂಡೇಬಲ್. ಹಾ 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 ಸೊ ಅದೊಂದು ಇರುತ್ತೆ. ಸೊ ವಿ ವಿಲ್ ಗಿವ್ ಟೈಮ್ ಆಫ್ 10-15 days ಟೈಮ್ ಕೊಡ್ತೀವಿ. 10 days ಟೈಮ್ ಕೊಡಿ. ಸೊ ಅಷ್ಟರಲ್ಲಿ ನೀವು ಲೀಗಲ್ ಅಡ್ವೈಸ್ ಮಾಡಿಸ್ಕೊಂಡು ನಿಮ್ಗೆ ಓಕೆ ಅಂದರೆ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್ ಆರ್ ಎಲ್ಸ್ ವಿ ಕ್ಯಾನ್ ರೀಫಂಡ್ ಯುವರ್ ಅಮೌಂಟ್. ಓಕೆ ಸೊ ಈ ಥರ ಪ್ರೋಸೆಸ್ ಕೂಡ ಇರುತ್ತೆ. ಸೊ 75 ಸೈಟ್ಸ್ ಅಷ್ಟೇ ಸೇಲ್ಗಿರೋದು, ಅದು ಕೂಡ ತುಂಬ ಜನ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಬೇಕಂದರೆ ಒಳ್ಳೆ ಸೈಟ್ಸು, ಕಾರ್ನರ್ ಸೈಟ್ ಆಗಲಿ, ಫೇಸಿಂಗ್ ಸೈಟ್ಸ್ ಆಗಲಿ ಬೇಗ ಬಂದು ತೊಗೊಬೋದು. ಇವ್ರಿಗೆ ಕಾಲ್ ಮಾಡ್ಬೋದು, ಬುಕ್ ಮಾಡ್ಕೊಬೋದು, ಮತ್ತು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಸ್ ಎಲ್ಲ ಆಗುತ್ತೆ, ಅದು ಕೂಡ ಆಗುತ್ತೆ. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು.